ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಶ್ರೀ ಪುರುಷೋತ್ತಮ ಕ್ಷೇತ್ರ ಮಹಾತ್ಮೆಯ ಜೈಮಿನಿ ಋಷಿ ಸಂವಾದದಲ್ಲಿ ದಮನಕ ಭಂಜನ ವಿಧಿವರ್ಣನ ಎಂಬ 45ನೆಯ ಅಧ್ಯಾಯಕ್ಕೆ ಸ್ವಾಗತ. ಮುನಿಗಳು ಪ್ರಶ್ನೆ ಮಾಡುತ್ತಾರೆ: ಜೈಮಿನಿ ಮಹರ್ಷಿಯೇ, ದ್ವಾದಶ ಮೂರ್ತಿಗಳ ಕೂಟದ ಈ ಉತ್ತಮ ವ್ರತವನ್ನು ನಿನ್ನಿಂದ ನಾವು ಕೇಳಿದೆವು. ಈ ವ್ರತವು ಮನಸ್ಸಿನಲ್ಲಿ ಸಂತೋಷವನ್ನು ಉಂಟು ಮಾಡುತ್ತಿರುವುದೇ ಅಲ್ಲದೆ ಮಹಿಮೆಯಿಂದಲೂ ಮಹತ್ತರವಾಗಿರುವುದು. ಪೂರ್ವದಲ್ಲಿ ನೀನು ಭಗವತ್ ಪ್ರೀತಿಕರಗಳಾದ 12 ವ್ರತಗಳಿರುವವೆಂದು ನಿರೂಪಿಸಿದೆಯಲ್ಲವೇ? ಅವುಗಳಲ್ಲಿ ಇದುವರೆಗೆ 10 ಮಾತ್ರ ವಿವರಿಸಿರುವೆ. ಮಹಾಮುನಿಯೇ, ಈಗ ಉಳಿದಿರುವ 2 ನಮಗೆ ಕಥನ ಮಾಡುವವನಾಗು. ಜೈಮಿನಿಯು ಹೇಳುತ್ತಾನೆ: ವಸಂತ ಕಾಲದಲ್ಲಿ ಮಾಡಬೇಕಾದ ದಮನ ಭಂಜಕವೆಂಬ ಉತ್ತಮ ವ್ರತವೊಂದಿರುವುದು. ಅದನ್ನೀಗ ನಿರೂಪಿಸುವೆನು. ಆ ಉತ್ಸವವನ್ನು ಮಾಡುವುದರಿಂದಲೂ ನೋಡುವುದರಿಂದಲೂ ಪುರುಷೋತ್ತಮನು ಸಂತೋಷಗೊಳ್ಳುವನು. ವಿಪ್ರರಿರ, ಹಿಂದೆ ನಿಮಗೆ ದಮನಕವೆಂಬ ತೃಣದ ವಿಷಯವನ್ನು ಹೇಳಿದನಲ್ಲವೇ? ಅದನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ದಿನದಲ್ಲಿ ಮೂಲ ಸಹಿತವಾಗಿ ಕಿತ್ತು ತಂದು ಸಿದ್ಧಗೊಳಿಸಬೇಕು. ಆ ತೃಣಗಳನ್ನು ಸುತ್ತಲೂ ಹರಡಿ ಅವುಗಳ ಮಧ್ಯದಲ್ಲಿ ಪದ್ಮಾಕಾರವಾದ ಪವಿತ್ರವಾದ ಮಂಡಲವನ್ನು ರಚಿಸಬೇಕು. ಈ ಮಂಡಲದ ಮಧ್ಯದಲ್ಲಿ ಪೂಜೆಗಾಗಿ ಸಿದ್ಧಗೊಳಿಸಿರುವ ದೇವದೇವನ ಪ್ರತಿಮೆಯನ್ನು ಸ್ಥಾಪಿಸಬೇಕು. ಶ್ರೀದೇವಿ ಮತ್ತು ಸತ್ಯಭಾಮೆಯರೊಡನಿರುವ ಜಗನ್ನಾಥನನ್ನು ಇಂತು ಸ್ಥಾಪಿಸಿ ವಿಧಿ ಪ್ರಕಾರವಾಗಿ ಅವರೆಲ್ಲರಿಗೂ ಸಕಲ ಪೂಜೆಗಳನ್ನು ಮಾಡಬೇಕು. ಈ ಉತ್ಸವವನ್ನು ದೇವೋತ್ತಮನಿಗೆ ಅರ್ಧರಾತ್ರಿಯ ಸಮಯದಲ್ಲಿ ಮಾಡಬೇಕು. ಪೂರ್ವದಲ್ಲಿ ಅರ್ಧರಾತ್ರಿಯಲ್ಲಿಯೇ ಲೋಕೇಶ್ವರನು ದಮನಕನೆಂಬ ರಾಕ್ಷಸನನ್ನು ನಿಗ್ರಹಿಸಿದನು. ದುಷ್ಟ ನಿಗ್ರಹವನ್ನು ಮಾಡಿ ಅತ್ಯಂತ ಸಂತುಷ್ಟನಾದನು. ಆ ರಾಕ್ಷಸನ ದೇಹದಿಂದಲೇ ದಮನವೆಂಬ ತೃಣವು ಉತ್ಪನ್ನವಾಯಿತು. ಆ ತ್ರಯೋದಶಿಯ ತಿಥಿಯ ದಿನದಲ್ಲಿ ತೃಣವನ್ನು ರಾಕ್ಷಸನೆಂದೇ ಭಾವಿಸಬೇಕು ಮತ್ತು ಸ್ವಾಮಿಯ ಎದುರಿಗೆ ಅಂಜಲಿ ಬಂಧವನ್ನು ಮಾಡಿ ನಿಂತು ಮುಂದೆ ಹೇಳುವ ವಾಕ್ಯಗಳಿಂದ ವಿಜ್ಞಾಪನೆಯನ್ನು ಮಾಡಿಕೊಳ್ಳಬೇಕು. ಪೂರ್ವದಲ್ಲಿ ನೀನು ತ್ರಿಲೋಕ ಕಂಟಕನಾಗಿದ್ದ ದಮನಕನೆಂಬ ದೈತ್ಯನನ್ನು ನಿಗ್ರಹಿಸಿದೆ. ಆತನೇ ಈ ತೃಣರೂಪವನ್ನು ಸ್ವೀಕರಿಸಿಕೊಂಡು ನಿನ್ನ ಮುಂದೆ ಇರುವನು. ಲಕ್ಷ್ಮೀರಮಣನೆ, ರಾಕ್ಷಸ ವಧೆಯ ಕಾಲದಲ್ಲಿ ಈ ತೃಣ ಉಂಟಾದಾಗ ನಿನಗೆ ಯಾವ ಸಂತೋಷ ಉಂಟಾಯಿತೋ ಆ ಪ್ರೀತಿಯೇ ಈಗ ದಮನ ಭಂಜನವನ್ನು ಮಾಡುವ ಕಾಲದಲ್ಲಿಯೂ ನಿನಗೆ ಉಂಟಾಗಲಿ. ಇಂತೆಂದು ದೇವದೇವನ ಒಂದು ಕೈಯಲ್ಲಿ ತೃಣವೊಂದನ್ನು ಸಮರ್ಪಿಸಬೇಕು. ಬಳಿಕ ಉಳಿದ ರಾತ್ರಿಯನ್ನು ನಿತ್ಯ ಗೀತಾದಿಗಳಿಂದ ಜಾಗರಣೆಯನ್ನು ಮಾಡಿ ಕಳೆಯಬೇಕು. ಬಳಿಕ ಸೂರ್ಯೋದಯವಾಗಲು ತೃಣಹಸ್ತನಾಗಿರುವ ಆ ಮೂರ್ತಿಯನ್ನೇ ಜಗನ್ನಾಥನ ಸಮ್ಮುಖಕ್ಕೆ ಬಿಜ ಮಾಡಿಸಬೇಕು. ಬಳಿಕ ಮುನ್ನಿನಂತೆಯೇ ಜಗನ್ನಾಥನನ್ನು ಸರ್ವೋಪಚಾರಗಳಿಂದ ಪೂಜೆ ಮಾಡಿ ಈ ಮಂತ್ರವನ್ನು ಹೇಳಬೇಕು. ಹಿರಣ್ಯಕಶಿಪುವನ್ನು ಸಂಹರಿಸಿ ಅವನ ದೇಹದಲ್ಲಿದ್ದ ಕರಳುಗಳ ಮಾಲೆಯನ್ನು ಕೊರಳಿನಲ್ಲಿ ಧರಿಸಿ ನೀನು ಯಾವ ಸಂತೋಷವನ್ನು ಹೊಂದಿದೆಯೋ ಆ ನಿನ್ನ ಪ್ರೀತಿಗೆ ಪಾತ್ರನಾಗಲು ನಾನು ಭಗವಂತನಾದ ನಿನಗೆ ಈ ದಮನ ತೃಣವನ್ನು ಸಮರ್ಪಿಸುತ್ತಿರುವೆನು. ಇಂತೆಂದು ಹೇಳಿ ಸುಗಂಧಯುಕ್ತವೂ ಪವಿತ್ರವೂ ಆದ ಆ ತೃಣವನ್ನು ಶ್ರೀಹರಿಯ ತಲೆಯಲ್ಲಿ ಅಲಂಕರಿಸಬೇಕು. ಆಗ ಜಗನ್ನಾಥನ ಪ್ರೀತಿಕರವಾದ ಮುಖಕಮಲವನ್ನು ಯಾವನು ಸಂತೋಷದಿಂದ ಈಕ್ಷಿಸುವನೋ ಅವನು ಸಂಸಾರದ ದುಃಖವನ್ನು ಕಳೆದುಕೊಂಡು ಅಸದೃಶವಾದ ಸೌಖ್ಯವನ್ನು ಪಡೆಯುವನು. ಮಹಾವಿಷ್ಣುವಿನ ತಲೆಯಿಂದ ತೆಗೆದ ದಮನಕದ ಕಾಷ್ಟವನ್ನು ಯಾವನು ತನ್ನ ತಲೆಯಲ್ಲಿ ಧರಿಸುವನೋ ಅವನು ಸಮಸ್ತ ಪಾತಕಗಳಿಂದಲೂ ಬಿಡುಗಡೆಯನ್ನು ಹೊಂದಿ ಶಾಶ್ವತವಾಗಿ ವೈಕುಂಠದಲ್ಲಿ ನೆಲೆಸಿರುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ದಮನಕ ಭಂಜನ ವಿಧಿವರ್ಣನವೆಂಬ 45ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.